3/2023 ಅಂದರೆ 4/3/2023 ಟೆಂಡರ್ ಆಗಿದ್ದು. ಅದಾದಮೇಲೆ ಚುನಾವಣೆ ಘೋಷಣೆ ಆಗಿದ್ದು. ಯಾವ ಈ ಕಾಂಗ್ರೆಸ್ ಸರ್ಕಾರ ಒಂದು ಪೈಸೆನೂ ಈ ರೋಡಿಗೆ ದುಡ್ಡು ಹಾಕಿಲ್ಲ, ಒಂದು ಪೈಸೆನೂ. ಕಾಂಗ್ರೆಸ್ ಸರ್ಕಾರ, BJP ಸರ್ಕಾರ ಇದ್ದಾಗ ನೆಲ್ಲೂರು ಗೇಟ್ನಿಂದ ತೇಗೂರು ಮಳ್ಳೂರು ಕೇರ್ಪೇಟೆ ಸೇರುವ ರಸ್ತೆ, ಅದಕ್ಕೂ 8 ಕೋಟಿ ರೂಪಾಯಿ. ಆವಾಗಲೂ ಅದಕ್ಕೂ ನಾನೇ ಮಂಜೂರು ಮಾಡಿಸಿದ್ದು. ರಾಂಪುರದಿಂದ ಆದಿಶಕ್ತಿನಗರ ಈ ರಸ್ತೆಗೂ 8 ಕೋಟಿ ರೂಪಾಯಿನ ನಾನೇ ಮಂಜೂರು ಮಾಡಿಸಿದ್ದು. ಯಾರಿಲ್ಲಿ ಬಡಾಯಿ ಕೊಚ್ಕೋತಾನಲ್ಲ ಅವನು ಒಂದು ಪೈಸೆ ಬಿಡಿಗಾಸು ಇದ್ರಲ್ಲಿ ಮಂಜೂರಿಲ್ಲ. ಮೌಂಟೇನ್ ವ್ಯೂಯಿಂದ ಅಲ್ಲಂಪುರ ಆ ರಸ್ತೆ ಕೂಡ 9,99,00,000, 10 ಕೋಟಿ ರೂಪಾಯಿಗೆ 1 ಲಕ್ಷ ಕಡಿಮೆ, ಅದಕ್ಕೂ ಮಂಜೂರು ಮಾಡಿಸಿದ್ದು ನಾನೇ. ಈಗ ನಾವು ಮಂಜೂರು ಮಾಡಿಸಿದ ಕಾಮಗಾರಿನ ಅದಲು ಬದಲು ಮಾಡಿ ಶೋ ಕೊಟ್ಟು ನಾಟಕ ಆಡ್ತಾ ಇದ್ದಾರೆ. ನಾನು ಇಲ್ಲಿಗೆ ಬರುವ ಉದ್ದೇಶ ಇರಲಿಲ್ಲ. ಜನಸಾಮಾನ್ಯರಿಗೆ ಸತ್ಯ ತಿಳಿಬೇಕು ಅನ್ನೋ ಕಾರಣಕ್ಕೋಸ್ಕರ ಬಂದಿದ್ದೀನಿ. ಇದು ಕಾಂಗ್ರೆಸ್ ಸರ್ಕಾರದ ಅನುದಾನ ಅಲ್ಲ. BJP ಸರ್ಕಾರ ಇದ್ದಾಗ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿಯಾಗಿದ್ದಾಗ ನಾನು ತಂದ ವಿಶೇಷ ಅನುದಾನ. ಕಾಮಗಾರಿ ಯಾಕೆ ತಡ ಆಯಿತು? ಕೆಲವರು ಧಿಕ್ಕಾರಕ್ಕೆ ಹೋಗಿರು. ಇದು ಧಿಕ್ಕಾರ ಯಾರು ಕೂಗ ಕೇಳಿದ್ರು ಅಂತಲೂ ಗೊತ್ತು. ಈ ಕೆಲಸ ಮಾಡೋ ಸುಲಭದ ಕೆಲಸ. ನಾವು ಹೋದರೆ ಎಲ್ಲೂ ಕಾಲಿಡಕ್ಕೆ ಬಿಡ್ದಂಗೆ ನೋಡ್ಕೊಳ್ಳೋ ತಾಕತ್ತಿದೆ. ಅವರ ಅಧಿಕಾರ ಬಲದ ಮೇಲೆ ಮೆರಿಬೋದು, ಆದರೆ ಜನರ ಹೃದಯದಲ್ಲಿ ಉಳ್ಕೊಳ್ಳೋಕ್ಕಾಗಲ್ಲ. ನಾವು ಯಾವತ್ತೂ 20 ವರ್ಷದಲ್ಲಿ ಯಾರೊಬ್ಬರ ವಿರುದ್ಧನೂ ಕೂಡ ಅಭಿವೃದ್ಧಿ ವಿಷಯದಲ್ಲಿ ನಾವು ರಾಜಕಾರಣ ಮಾಡೋ ಪ್ರಶ್ನೆ ಮಾಡಿಲ್ಲ. ಇಲ್ಲಿ ಅಭಿವೃದ್ಧಿ ವಿಷಯದಲ್ಲಿ ಸತ್ಯ ತಿಳಿಸೋದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೀವಿ. ಅದರಲ್ಲಿ ನೋಡಿ, ಅದು ಯಾಕೆ ತಡ ಆಯಿತು ಅನ್ನೋದಕ್ಕೆ ಕಾರಣ ಇದೆ. ಈ ಸರ್ಕಾರ ಬಂದ ನಂತರ ಪ್ರಾರಂಭ ಆಗದೇ ಇರುವ ಎಲ್ಲ ಕಾಮಗಾರಿಗಳನ್ನು ತಡೆ ಹಿಡಿದು ಮತ್ತೆ ವರ್ಕ್ ಆರ್ಡ್ರ್ ಕೊಟ್ಟಿದ್ದು ಯಾವಾಗ ಅಂದರೆ 1 ವರ್ಷ ಬಿಟ್ಟು. ಯಾವಾಗ ಅವರು ವರ್ಕ್ ಆರ್ಡ್ರ್ ಕೊಟ್ಟಿದ್ದು ಮತ್ತೆ ಅಂದರೆ 15/7/2024 ವರ್ಕ್ ಆರ್ಡ್ರ್ ಕೊಟ್ಟರು. ಇಲ್ಲಿ ಬಂದು ನೋಡಿದ್ರೆ ಕಂಬ ಶಿಫ್ಟ್ ಮಾಡೋದಕ್ಕೆ ದುಡ್ಡಿಟ್ಟಿಲ್ಲ, ಮರ ತೆಗಿಯೋದಕ್ಕೆ ದುಡ್ಡಿಟ್ಟಿಲ್ಲ. 10 ಅಡಿ 10 ಮೀಟ್ರ್ ರಸ್ತೆ ಮಾಡಬೇಕು, 10 ಮೀಟ್ರ್ ಅಗಲದ ರಸ್ತೆ ಮಾಡಬೇಕು. ಕಂಬ ಶಿಫ್ಟ್ ಮಾಡೋಕ್ಕೆ ದುಡ್ಡಿಟ್ಟಿಲ್ಲ, ಮರ ತೆಗಿಯೋಕ್ಕೆ ದುಡ್ಡಿಟ್ಟಿಲ್ಲ. ಈ ಕಾರಣಕ್ಕೆ ಮತ್ತೆ ರಿವೈಸ್ ಎಸ್ಟಿಮೇಟ್ ಆಯಿತು. ರಿವೈಸ್ ಎಸ್ಟಿಮೇಟ್ ಆಗಿ ಅವರಿಗೆ ಕಂಬ ಶಿಫ್ಟ್ ಮಾಡೋದಕ್ಕೆ ಅವ್ರಿಗೆ ಕಾರ್ಯಾದೇಶ ಕೊಟ್ಟಿರೋದೇ 29/1/2026 ಕಂಬ ಶಿಫ್ಟ್ ಮಾಡೋದಕ್ಕೆ ಮೆಸ್ಕಾಮ್ನವರಿಗೆ ಕಾರ್ಯಾದೇಶ ಕೊಟ್ಟಿರೋದೇ 29/1/2026 ಅಂದರೆ ಕಳೆದ ಮೊನ್ನೆ ಜನವರಿಗೆ ಅವ್ರಿಗೆ ಕಾರ್ಯಾದೇಶ ಕೊಟ್ಟಿರೋದು. ಕಾರ್ಯಾದೇಶ ಕೊಟ್ಟ ಮೇಲೂ ಕೂಡ 6 ತಿಂಗಳಾದರೂ ಶಿಫ್ಟ್ ಮಾಡಲಿಲ್ಲ. ಈಗ ಬಾಯಿ ಬಡ್ಕೊಳ್ತಿರೋರೆಲ್ಲ ಆಗ ಬಾಯಿಗೆ ಗರ ಹೊಡೆದಿತ್ತು, ಬಾಯಿ ಮುಚ್ಕೊಂಡಿದ್ರು. 6 ತಿಂಗಳಾದರೂ ಕೂಡ ಅವರು ಶಿಫ್ಟ್ ಮಾಡಲಿಲ್ಲ. ಆ ಶಿಫ್ಟು ಮಾಡಿ ಇನ್ನೂ ಕೆಲವು ಕಂಬಗಳು ಶಿಫ್ಟ್ ಆಗಿಲ್ಲ. ಈಗಲೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಕಂಬ ಶಿಫ್ಟ್ ಆಗಿಲ್ಲ.